ವಾ ಮೊಟ್ಟೆ ಥರನೇ ಐತೆ ಸೇಮು ಗಟ್ಟಿಯಾಗಿ. ಹಾಂ ಹೆಸರೇನಂದ್ರೆ ದಿವ್ಯಾ ಅಂತ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ. ನಂದು ಇವತ್ತು ವ್ಲಾಗು 2 ಡೇಸ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಒಂದು ಮನೆ ನೋಡ್ಲಿಕ್ಕೆ ಹೋಗಿದ್ದು, ಮನೆ ಶಾಸ್ತ್ರದ್ದು, ಮತ್ತು ಇನ್ನೊಂದು ನಿಶ್ಚಿತಾರ್ಥದ್ದು ಎಂಗೇಜ್ಮೆಂಟ್ ವ್ಲಾಗು, ಎರಡನ್ನೂ ಸೇರಿಸಿ ಒಂದೇ ವ್ಲಾಗಲ್ಲಿ ಆಗ್ತಾಯಿದ್ದೀನಿ. ಸೊ ಇದು ನಾವು ಮನೆ ನೋಡಲಿಕ್ಕೆ, ಹುಡುಗನ ಮನೆ ನೋಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಿದ್ದ ದಿವಸ ಮಾಡ್ಕೊಂಡಿದ್ದು ವಿಡಿಯೋ. ಸೊ ಇವತ್ತು ಏನೆಲ್ಲ ಆಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಾವು ಮನೆಯಿಂದ ಒಂದು 10:30ಗೇನೋ ಹೊರಟ್ವಿ. ಹೊರಡೋ ಮುಂಚೆ ಮುತ್ತೈದೆಯರಿಗೆಲ್ಲರಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟು ಅಕ್ಷತೆನ ಹಾಕಿ, ದೊಡ್ಡವ್ರಿಗೆಲ್ಲರಿಗೂ ಕೂಡ ಎಲೆ ಅಡಿಕೆ ತಾಂಬೂಲನ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಗಾಡಿಗೆ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲರೂ ಕೂಡ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನಾವು ಹೋಗ್ತಾ ಇರೋದು ಬಂದು ಇವತ್ತು ಕೊಳ್ಳೇಗಾಲಕ್ಕೆ. ಹುಡುಗನ ಮನೆ ಇರೋದು ಕೊಳ್ಳೇಗಾಲದಲ್ಲಿ. ಸೊ ಹಾಗಾಗಿ ಕೊಳ್ಳೇಗಾಲಕ್ಕೆ ಎಲ್ಲರೂ ಬಂದು ತಲುಪಿ ಸುರಕ್ಷಿತವಾಗಿ ಇಳಿದು ಸ್ವಲ್ಪ ದೂರನೇ ನಿಲ್ಲಿಸ್ಬಿಟ್ರು. ಟಿಟಿನ ಸ್ವಲ್ಪ ಇಳಿದ್ಬಿಟ್ಟು ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಹೋಗುವಾಗ ನಾನಿಲ್ಲಿ ಫೂಲ್ ಆದೆ ನೋಡಿ, ಏನು ಫೂಲ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು. ವಾ ಮೊಟ್ಟೆ ಥರನೇ ಐತೆ ಸೇಮು ಗಟ್ಟಿಯಾಗಿ. ಏನಪ್ಪ ಇದು ಮೊಟ್ಟೆ ಗಿಡ ಅಂತ ಅಂದ್ಕೊಂಬಿಟ್ಟೆ. ನೋಡಿದರೆ ಅದನ್ನ ಒಡೆದಿರೋ ಮೊಟ್ಟೆನ ತೊಗೊಬಂದು ಆ ರೀತಿ ಸಿಕ್ಸಿದ್ದಾರೆ. ಸೊ ನೋಡ್ಬಿಟ್ಟು ಫೂಲಾಗಿ ಬಂದೆ ನಾನು. ಅಲ್ಲಿಂದ ಹುಡುಗನ ಮನೆ ಹತ್ರ ಬಂದು ಫಸ್ಟಿಗೆ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬಂದ್ವಿ. ಎಲ್ಲರೂ ಇವಾಗ ಬಂದ್ರ ಅಂತ ಹೇಳಿ ಮಾತಾಡ್ಸಿದ್ರು. ಆಮೇಲೆ ಎಲ್ಲರಿಗೂ ಟೀ ಖಾರ ಕೊಟ್ಟರು, ಕುಡ್ಕೊಂಡು ಆನಂತರ ಹಣ್ಣು ಹೂವು ತಂದಿರ್ತೀವಲ್ಲ ತಾಂಬೂಲನ, ಅದನ್ನು ಒಂದು ತಟ್ಟೆನಲ್ಲಿ ಹಾಕಿ ಅವ್ರ ಮನೆ ಹಿರಿಯರ ಹತ್ರ ಕೊಟ್ಟರು. ಪಲ್ಲವಿ ಮತ್ತು ತೇಜು ಇಬ್ಬರೂ ಸೇರಿ ಅವ್ರ ಹತ್ರ ಕೊಟ್ಟು ಎಲ್ಲರಿಗೂ, ದೊಡ್ಡವ್ರಿಗೆಲ್ಲರಿಗೂ ಕೂಡ ನಮಸ್ಕಾರನ ಮಾಡಿಕೊಂಡ್ರು. ಸೊ ಅವಾಗೊಂದು ಫೋಟೋ ಎಲ್ಲ ತೊಗೊಂಡ್ವಿ. ಆಮೇಲೆ ಸುಮಾರು ಟೈಮು ಅಲ್ಲೇ ಎಲ್ಲರೂ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಯಾರು ಹುಡುಗನ ಅಪ್ಪ ಅಮ್ಮ, ಅವ್ರ ಅಕ್ಕ ತಂಗಿ ಯಾರ್ಯಾರಿದ್ದಾರೆ, ಏನು ಎತ್ತ ಅಂತೆಲ್ಲ ಕುತ್ಕೊಂಡು ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ವಿ. ನಾವು ಒಂದು 11 ಗಂಟೆ 11:15 ಹೋಗಿದ್ದರಿಂದ ತುಂಬ ಟೈಮ್ ಇತ್ತು. ಸೊ ಅಲ್ಲೇ ತುಂಬ ಹೊತ್ತು ಮಾತಾಡ್ಕೊಳ್ತಾ ಕೂತಿದ್ವಿ. ಸೊ ನಾವು ಸಿಸ್ಟರ್ಸ್ ಎಲ್ಲ ಒಂದು ಕಡೆ ಕೂತಿದ್ವಿ. ಅವಾಗ ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ. ಸೊ ನಾವು ಮನೆ ಒಳಗಡೆ ಎಲ್ಲ ಲೇಡೀಸ್ ಕೂತ್ಕೊಂಡಿದ್ವಿ, ಹೊರಗಡೆ ಎಲ್ಲ ಜೆಂಟ್ಸ್ ಕೂತ್ಕೊಂಡಿದ್ರು. ಸ್ವಲ್ಪ ಹೊತ್ತು ಮಾತಾಡ್ತಾ ಹಾಗೆ ಆಗಿದ್ಮೇಲೆ ಊಟಕ್ಕೆ ಹೊರಟ್ವಿ. ಎಲ್ಲ ಫಂಕ್ಷನ್ಗಳಲ್ಲೂ ಇರೋ ಹಾಗೆಯೇ ಊಟ ಎಲೆ ತುಂಬ ಊಟ ಇತ್ತು. ಅಂದರೆ 4-5 ಪಲ್ಯ, ಪಾಯಸ ಮತ್ತು ಮೈಸೂರು ಪಾಕು, ಅನ್ನ ಸಾಂಬಾರು ಎಲ್ಲ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆವಾಗ ನಮ್ಮ ಗ್ರೂಪ್ ಅವರೆಲ್ಲರೂ ನಿಂತ್ಕೊಂಡು ಒಂದು ಫೋಟೋ ವೀಡಿಯೋ ಅಂತ ಮಾಡ್ಕೊತಾ ಇದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಆನಂತರ ನಾವೆಲ್ಲ ಆ ಕಡೆ ಇರಬೇಕಾದ್ರೆ ಈ ಕಡೆ ನಮ್ಮ ಭಾವ ಅವರೆಲ್ಲ ನಿಂತ್ಕೊಂಡಿದ್ರು. ಸೊ ಅವ್ರದ್ದು ಒಂದು ವೀಡಿಯೋನ ದೂರದಿಂದಲೇ ಮಾಡ್ತಾಯಿದ್ದೆ. ಅವರೆಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಹುಡುಗನ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆಲ್ಲ ಇರ್ತಾರಲ್ಲ, ಅವ್ರದ್ದೆಲ್ಲ ಒಂದಷ್ಟು ಮನೆಗಳು ಇತ್ತು. ಸೊ ಎಲ್ಲರೂ ನಮ್ಮ ಮನೆಗೆ ಬನ್ನಿ ಅಂತ ಎಲ್ಲರ ಮನೆಗೂ ಕೂಡ ಕರ್ಕೊಂಡೋಗಿದ್ರು. ಎಲ್ಲರ ಮನೆಯಲ್ಲೂ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಎಲ್ಲರ ಮನೆಯೂ ಒಬ್ಬರ ಮನೆಗಿಂತ ಇನ್ನೊಬ್ಬರ ಮನೆ ತುಂಬಾ ಚೆನ್ನಾಗಿತ್ತು. ನಾವು ಅಂದ್ಕೊತೀವಿ ಮನೆ ಅಂದರೆ ಹಿಂಗಿರಬೇಕು ಅಂತ. ಹಾಗೆ ಒಬ್ಬೊಬ್ಬರ ಮನೆ ನೋಡಿದಾಗಲೂ ಒಂದೊಂದು ಐಡಿಯಾಸ್ ಬರ್ತಾಯಿತ್ತು. ಈ ರೀತಿ ಮಾಡ್ಕೊಬೋದಲ್ವ, ಈ ರೀತಿ ಮಾಡ್ಕೊಬೋದಲ್ವ ಅಂತ ಅನ್ನಿಸ್ತಾ ಇತ್ತು. ಆ ರೀತಿ ಇತ್ತು ಮನೆಗಳೆಲ್ಲ. ಫೈನಲ್ ಆಗಿ ನಾವು ಹುಡುಗನ ಮನೆಗೆ ಬಂದ್ವಿ. ಇದು ಹುಡುಗನ ಮನೆ, ಅವ್ರದ್ದು ಹೊಸ ಮನೆ. ಅವರೆಲ್ಲರೂ ಅಜ್ಜಿ ಮನೆಯಲ್ಲೇ ಇರೋದ್ರಿಂದ ನಾವು ಫಸ್ಟು ಹೋದ್ವಲ್ವ, ಆ ಮನೆಯಲ್ಲೇ ಇರ್ತಾರೆ. ಇದು ಹೊಸ ಮನೆ. ಮದುವೆ ಆಗಿ ಬಂದಮೇಲೆ ಹೆಂಡತಿ ಜೊತೆ ಅವರು ಈ ಮನೆಯಲ್ಲಿ ಇರ್ತಾರೆ. ಸೊ ಇದು ಹುಡುಗನ ಮನೆ. ಇಲ್ಲಿ ಫೈನಲ್ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಅಲ್ಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಅವರು ಕೂಡ ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ತೊಗೊಂಡ್ವಿ. ಆಮೇಲೆ ಒಂದಷ್ಟು ಮಾತುಕತೆಗಳೆಲ್ಲ ಮಾಡ್ಕೊತಾ ಇದ್ರು ಅವರು. ಆವಾಗ ಅದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಎಲ್ಲ ಮುಗಿಸ್ಕೊಂಡು ಸರಿ ಸಂಜೆ ಒಂದು 4:15 ಏನೋ ಆಗಿತ್ತು. ಸರಿ ಹೊರಡೋದು ಇವಾಗ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆ ಕಡೆಯಿಂದ ರಿಟರ್ನ್ ಹೊರಟು ನಾನು ಡೈರೆಕ್ಟು ಶಾಪಿಗೆ ಬಂದೆ. ಶಾಪಲ್ಲಿ ಬಂದು ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಒಂದು 8 ಗಂಟೆವರೆಗೂ ಕೂಡ ಶಾಪಲ್ಲೇ ಇದ್ದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಆನಂತರ ಮನೆಗೆ ಬಂದಿದ್ದು ನಾನು.
ಹೊರಗಡೆ ಹೋಗುವಾಗ ರೆಡಿ ಆಗೋದು ಒಂದು ಕೆಲಸ ಅಂದರೆ ಬಂದಮೇಲೆ ಮತ್ತೆ ಎಲ್ಲದನ್ನು ಬಿಚ್ಚಿಡೋದೇ ಒಂದು ಕೆಲಸ ಆಗುತ್ತೆ. ಸೊ ಬ್ಯಾಂಗಲ್ಸು, ಇಯರಿಂಗ್ಸು ಎಲ್ಲದನ್ನು ಕೂಡ ತೆಗೆದು ಫ್ರೆಶ್ ಅಪ್ ಎಲ್ಲ ಆಗಿ ಆನಂತರ ಅಡುಗೆ ಮಾಡಲಿಕ್ಕೆ ಹೋದೆ. ಅವತ್ತು ರೈಸು, ಸಾಂಬಾರು ಮತ್ತು ಮುದ್ದೆ ಮಾಡಬೇಕಿತ್ತು. ಮಾಡಿಬಿಟ್ಟು ಹಾಲು ಕಾಯಿಸ್ಲಿಕ್ಕೆ ಹೋದೆ. ಎಲ್ಲದನ್ನು ಚೆಲ್ಲಿಟ್ಟೆ, ಉಬ್ಬು ಬಂದೋಯ್ತು. ಕೆಲವೊಂದು ಸಲ ನಾವು ಬೇಕು ಅಂದಾಗ ಹಾಲು ಉಬ್ಬು ಬರೋದೇ ಇಲ್ಲ. ಸುಮ್ಮನೆ ಇಟ್ಬಿಟ್ಟು ಏನಾದರೂ ಮಾಡ್ತಿರೋ ಟೈಮಲ್ಲಿ ಹಾಲು ಉಬ್ಬು ಬಂದುಬಿಡುತ್ತೆ. ಸೊ ಹಾಲು ಸ್ವಲ್ಪ ಉಬ್ಬು ಬಂದು ಎಲ್ಲ ಚೆಲ್ಲಿ ಆಯಿತು. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಊಟ ಮಾಡಿ ಮಲ್ಕೊಳ್ಳೋ ತನಕ 10:30 ಏನೋ ಆಗಿತ್ತು. ನಂದು ಡೈಲಿ ಅದೇ ಟೈಮಿಂಗ್ಸ್ ಇರುತ್ತೆ ಮಲ್ಕೊಳ್ಳೋದು. ಸೊ ಇದಿಷ್ಟು ನಾವು ಅವತ್ತು ಮನೆ ನೋಡೋಕ್ಕೆ ಹೋಗಿದ್ದಾಗ ಮಾಡ್ಕೊಂಡಿದ್ದಂತಹ ಒಂದು ವಿಡಿಯೋ. ನಾನು ಆಗಲೇ ಹೇಳ್ದಂಗೆ 2 ಡೇಸ್ ವಿಡಿಯೋನ ಒಂದರಲ್ಲೇ ನಾನು ಹಾಕ್ತಾಯಿದ್ದೀನಿ. ಹಾಗಾಗಿ ನೆಕ್ಸ್ಟು ನಾನು ಇವಾಗ ಹಾಕ್ತಾ ಇರೋದು ಬಂದು ಎಂಗೇಜ್ಮೆಂಟ್ ದಿವಸದ ವಿಡಿಯೋ. ಬನ್ನಿ ಬಾರು ಬತಾನಿಲ್ಲ ಬಂದ್ರ ಇಲ್ಲ ನಮ್ಮ ಮನೆಯಲ್ಲಿ ಬಂದ್ರಕ್ಕ ಬಂದ್ರೆ ಎಲ್ಲರೂ ಬಂದ್ರೆ ಚೆನ್ನಾಗಿದೆ ನೀವೇ ಅಲ್ವಾ ವಿಡಿಯೋ ನೋಡಿದ್ದೀರಾ? ಹುಡುಗನ ಮನೆಯವರೆಲ್ಲರೂ ಕೂಡ ಬಂದರು. ಅವರೆಲ್ಲರೂ ಇವಾಗ ಬಂದ್ರ ಅಂತೇಳಿ ಮಾತಾಡ್ಸಿದ್ವಿ. ನಂತರ ಅವ್ರಿಗೆಲ್ಲರಿಗೂ ಟೀ, ಕಾಫಿ, ಮಿಕ್ಸ್ಚರ್ ಎಲ್ಲ ಕೊಟ್ವಿ. ಆನಂತರ ಅವರು ತಟ್ಟೆ ಸಾಮಾನು ತುಂಬಲಿಕ್ಕೆ ಅಂತ ಎಲ್ಲ ಹೇಳಿ ಒಂದಷ್ಟು ಹಣ್ಣು ಪದಾರ್ಥಗಳನ್ನೆಲ್ಲ ತೊಗೊಂಬಂದಿರ್ತಾರೆ. ಸೊ ಅದನ್ನೆಲ್ಲ ಜೋಡಿಸ್ಲಿಕ್ಕೆ ತಟ್ಟೆಗಳೆಲ್ಲ ಕೊಟ್ವಿ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅವರು. ಆನಂತರ ಎಲ್ಲ ರೆಡಿ ಆಗಿದ್ಮೇಲೆ ಒಂದಷ್ಟು ಫೋಟೋಸ್ಗಳನ್ನೆಲ್ಲದನ್ನು ಕೂಡ ತೆಗೆಸ್ಕೊಂಡ್ರು. ನಾವು ಹುಡುಗಿ ಕಡೆ ನೆಂಟರು, ಹುಡುಗನ ಮನೆಯವ್ರು ಬಂದಿದ್ದನ್ನು ಇವಾಗ ನಾನು ತೋರಿಸ್ತಾ ಇರೋದು. ಸೊ ಹುಡುಗನ ಮನೆ ಕಡೆಯವ್ರು ಬಂದವರಲ್ಲಿ ಒಬ್ಬರು ನನ್ನನ್ನು ಕೇಳಿದ್ರು, ಅಕ್ಕ ನೀವೇ ಅಲ್ವಾ ವೀಡಿಯೋ ಮಾಡೋದು ಅಂತ ಹೇಳಿ. ಅವ್ರು ಯಾರು ಅಂತೇಳಿ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ತಟ್ಟೆ ಜೋಡಿಸಿದ್ದೆಲ್ಲ ರೆಡಿ ಆಗಿದ್ಮೇಲೆ ನೋಡಿ ಎಲ್ಲರೂ ನಿಂತ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅದಾಗಿದ್ಮೇಲೆ ಅಲ್ಲೆಲ್ಲ ಜೋಡಿಸಿ ಇಟ್ಟ ಮೇಲೆ ಶಾಸ್ತ್ರಗಳು ಶುರುವಾಗುತ್ತೆ. ಅಲ್ಲಿ ಒಬ್ಬರು ಸೆಂಟ್ರಲ್ಲಿ ನಿಂತಿದ್ದಾರಲ್ವ, ಆರೆಂಜ್ ಆ್ಯಂಡ್ ಪಿಂಕ್ ಕಲರ್ ಸ್ಯಾರಿ ಮತ್ತು ಬ್ಲೌಸ್ ಹಾಕ್ಕೊಂಡಿರೋದು, ಅವರು ನನ್ನನ್ನು ಕೇಳಿದ್ದು. ನೋಡಿ ಅವ್ರನ್ನ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅವರೇ ನನಗೆ ಕೇಳಿದ್ದು, ನೀವೇ ಅಲ್ವಕ್ಕ ವೀಡಿಯೋ ಮಾಡೋದು ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಅವ್ರ ಪರಿಚಯನೇ ಇರಲಿಲ್ಲ. ಅವ್ರು ನನ್ನ ಮೊಬೈಲಲ್ಲಿ ವೀಡಿಯೋ ನೋಡಬೇಕಾದ್ರೆ ನೋಡಿದ್ರಂತೆ. ಹಾಗಾಗಿ ಅವ್ರನ್ನ ರೆಕಗ್ನೈಸ್ ಮಾಡಿ ಕೇಳಿದ್ರು. ಸೊ ಅದು ಖುಷಿ ಆಯಿತು. ಪರವಾಗಿಲ್ಲಪ್ಪ, ಒಬ್ಬರಾದರೂ ನನ್ನನ್ನು ಕೇಳಿದ್ರಲ್ಲ, ನೀವಲ್ವ ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ತಟ್ಟೆ ಸಾಮಾನೆಲ್ಲ ಜೋಡಿಸಿ ಹುಡುಗಿನ ಕರ್ಕೊಬಂದು ಕೂರಿಸಿದ್ದೀವಿ. ಇವಾಗ ಶಾಸ್ತ್ರಗಳನ್ನ ಶುರು ಮಾಡ್ತಾರೆ. ಮೊದಲಿಗೆ ಅವಳಿಗೆ ಕುಂಕುಮನ ಇಟ್ಟು ಸ್ಯಾರಿನ ಕೊಡ್ತಾ ಇದ್ದಾರೆ, ಸ್ಯಾರಿ ಹಾಕ್ಕೊಂಬರ್ಲಿ ಅಂತ ಹೇಳ್ಬಿಟ್ಟು. ಆನಂತರ ಇನ್ನು ಉಳಿದ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ. ಆನಂತರ ಅವಳು ಅವರಿಗೆ ನಮಸ್ಕಾರನ ಮಾಡಿ ಆಶೀರ್ವಾದ ಎಲ್ಲ ತೊಗೊಂಡ್ಳು. ಅದಾಗಿದ ನಂತರ ಅವಳು ಸ್ಯಾರಿ ಎಲ್ಲ ಹಾಕ್ಕೊಂಡು ಬಂದಮೇಲೆ ಇನ್ನು ಫಂಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ. ನಾನು ಆಲ್ರೆಡಿ ತುಂಬಾ ನಿಶ್ಚಿತಾರ್ಥದ ವ್ಲಾಗ್ಗಳನ್ನ ಮಾಡಿರೋದ್ರಿಂದ ಶಾಸ್ತ್ರಗಳೆಲ್ಲ ಹೇಗಾಗುತ್ತೆ ಅನ್ನೋದನ್ನು ಜಾಸ್ತಿ ವಿವರಣೆ ಕೊಡೋಕ್ಕೋಗಲ್ಲ. ಒಂದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಮೆಮೊರಿಗಿರಲಿ ಅಂತ ಹೇಳ್ಬಿಟ್ಟು. ಅದಷ್ಟೂ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇವಳು ರೆಡಿ ಆಗಿಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದಳು. ಮತ್ತು ಇವಾಗ ಏನು ಒಪ್ಪಿಳೆ ತಗೊಳ್ಳೋದೆಲ್ಲ ಇರುತ್ತೆ. ಹಾಗಾಗಿ ಹುಡುಗಿಯ ಅಜ್ಜಿ ತಾತ, ಹುಡುಗನ ಅಜ್ಜಿ ತಾತ ದೊಡ್ಡವರು ಮನೆಯಲ್ಲಿ ಇರೋದ್ರಿಂದ ಸೊ ಅವರೇ 4 ಜನ ಕೂತ್ಕೊಂಡು ಒಪ್ಪಿಳೆನ ತಗೊಳ್ತಾ ಇದ್ದಾರೆ. ಸೊ ಇದು ಶಾಸ್ತ್ರ ನಡೀತಾ ಇದೆ ಇವಾಗ.
ಇವಾಗ ಫಸ್ಟಿಗೆ ಮಡ್ಲು ತುಂಬ ಶಾಸ್ತ್ರ ನಡೀತಾ ಇದೆ. ಮಡ್ಲು ತುಂಬ ಶಾಸ್ತ್ರ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಮದುಮಗಳ ತೊಡೆ ಮೇಲೆ ಒಂದು ಟವಲನ್ನು ಹಾಕಿ ಅದರಲ್ಲಿ ಅವ್ರು ತಂದಿರುವಂಥ ಹಣ್ಣುಗಳನ್ನ ಪ್ರತಿಯೊಂದನ್ನು ಕೂಡ ಒಂದೊಂದನ್ನು ತೆಗೆದು ಅವಳ ಮಡ್ಲಲ್ಲಿ ಇಡ್ತಾರೆ. 5 ಜನ ಶಾಸ್ತ್ರನ ಮಾಡ್ತಾರೆ. ಅದಾಗಿದ ನಂತರ ಕೊನೆಯಲ್ಲಿ ಎಲ್ಲ ಐಟಮ್ಗಳನ್ನೂ ಮತ್ತೆ ರಿಟರ್ನ್ ತೆಗೆದು ತಟ್ಟೆನಲ್ಲೇ ಹಾಕಿ ಒಂದೊಂದು ಐಟಮ್ನ ಮಾತ್ರ ಅವಳ ಮಡ್ಲಲ್ಲಿ ಬಿಟ್ಟು ಅದನ್ನು ಗಂಟನ್ನು ಕಟ್ಟಿ ಅವಳ ಕೈಯಲ್ಲಿ ಕೊಡ್ತಾರೆ. ಸೊ ಇದನ್ನು ಮಡ್ಲು ಶಾಸ್ತ್ರ ಅಂತ ನಮ್ಮ ಕಡೆ ಕರಿತೀವಿ. ಸೊ ನಾನು ತುಂಬ ಡೀಟೇಲಿಂಗ್ ಆಗಿ ಹೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬಾ ನಿಶ್ಚಿತಾರ್ಥದ ವೀಡಿಯೋಗಳನ್ನ ಮಾಡಿದ್ದೀನಿ. ಅದಕ್ಕೋಸ್ಕರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದೆ. ಆಯ್ತು ಇಲ್ಲಿ ಬಿಡಿ ಪರವಾಗಿಲ್ಲ. ಮನ ಇಲ್ಲೂ ಅದ ಮನ ನಮ್ಗ ನಡಿ ನಾಗಪ್ಪನ ಮನ ನಮ್ದೆ. ಎಳ್ನೀರು ಹೋಗ ಗಂಡ ಹಿಡ್ತೀರಿ ಇಬ್ರು ಕುಡಿಯೋರಿ. ಆಯ್ತಾಯ್ತು ಬಿಡಿ. ಮಾವಿನಕಾಯಿ ತಗೋಕ್ಬಿಡಿ. ಬಿಡಿ ತಿನ್ಲಿ ಬೀಗರ್ಗ ಎಲ್ಲರಿಗೂ ಕೊಡಿ ಒಂಚೂರ. ಅವಳು ಅವಾಗ್ಲೇ ಮಾಡಿರೋದು. ಮಡ್ಲು ತುಂಬ ಶಾಸ್ತ್ರ ಮುಗೀತು. ಇವಾಗ ಫಲಪೂಜೆ ನಡೀತಾ ಇದೆ. ಫಲಪೂಜೆಯಲ್ಲೂ ಕೂಡ ಅಷ್ಟೇ 5 ಎಳ್ನೀರೇನಿದೆ ಅದನ್ನು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಎಳನೀರನ್ನ ಇಟ್ಟು ಅದಕ್ಕೆ ಪ್ರತಿಯೊಂದಕ್ಕೂ ಎಲೆ ಅಡಕೆ, ವೀಳ್ಯದೆಲೆ ಅಡಕೆ, ಬಾಳೆಹಣ್ಣು ತಾಂಬೂಲನ ಇಟ್ಟು ಪೂಜೆನ ಮಾಡಿ 5 ಜನ ಮುಖಂಡರುಗಳಿಗೆ ಕೊಡ್ತಾರೆ. ಹುಡುಗಿ ಕಡೆಯವ್ರಿಗೆ ಮತ್ತು ಹುಡುಗನ ಕಡೆಯವ್ರಿಗೆ 2 ಕಡೆಯವ್ರಿಗೆ ಮುಖಂಡರುಗಳಿಗೆ ಕೊಡ್ತಾರೆ. ಇದನ್ನು ನಾವು ಫಲಪೂಜೆ ಅಂತ ಹೇಳ್ತೀವಿ. ಸೊ 5 ಜನ ಮುಖಂಡರುಗಳನ್ನ ಕರೆದು ಪೂಜೆ ಮಾಡಿದ್ದಂತಹ ಎಳನೀರನ್ನು 5 ಜನಕ್ಕೂ ಕೊಟ್ಟಿದ್ದು ಆಯಿತು. ಇವಾಗ ನೆಕ್ಸ್ಟು ಏನಂತ ಹೇಳಿದ್ರೆ ಹಾರ ಬದಲಾಯಿಸೋದಕ್ಕಿದೆ. ಹಾರ ಬದಲಾವಣೆನ ಕೆಲವೊಬ್ಬರು ನಿಶ್ಚಿತಾರ್ಥದಲ್ಲಿ ಮಾಡಿಸ್ತಾರೆ, ಕೆಲವೊಬ್ಬರು ಮಾಡಿಸಲ್ಲ. ಮದುವೆ ಮನೆಯಲ್ಲೇ ಹಾರನ ಬದಲಾಯಿಸೋದು. ಸೊ ಇಲ್ಲಿ ಹಾರನ ಬದಲಾವಣೆ ಮಾಡಿಸಿದ್ರು. ಹುಡುಗ ಹುಡುಗಿಗೆ ಇಬ್ರಿಗೂ ಕೂಡ ಹಾರ ಬದಲಾಯಿಸಿದ್ರು. ಅದಾಗಿದ್ಮೇಲೆ ರಿಂಗ್ ಎಕ್ಸ್ಚೇಂಜ್ ಇರುತ್ತೆ. ಸೊ ರಿಂಗ್ ಬದಲಾಯಿಸೋದಕ್ಕೆ ಇಲ್ಲಿ ರಿಂಗನ್ನು ಇಟ್ಬಿಟ್ಟು ಅಲಂಕಾರನ ಮಾಡ್ತಾಯಿದ್ದಾರೆ. ನಿಶ್ಚಿತಾರ್ಥ ಆಗಿದ್ದಾಗಿ ಇವಾಗ ಎಲ್ಲರಿಗೂ ತಾಂಬೂಲ ನಿಂತೋಗಿದ್ದಲ್ಲ ಆಗಿದ್ದೆ. ನಾನಿನೆಲ್ಲ ಎಲ್ಲರೂ ಕುತ್ಕೊಂಡು ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲದನ್ನು ಕೂಡ ಜೋಡಿಸಿ ಕೊಡ್ತಾಯಿದ್ವಿ. ಹಾಗಿದ್ರೆ ಬೇಗ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡಲಿಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಹೆಲ್ಪ್ ಮಾಡ್ತಾಯಿದ್ವಿ. ಸೊ ನಾವು ಜೋಡಿಸಿ ಎಲ್ಲದನ್ನು ಕೊಟ್ವಿ. ಅವ್ರು ಬೇಗ ಬೇಗ ಎಲ್ಲರಿಗೂ ಕುಂಕುಮ ಕೊಟ್ಟು ತಾಂಬೂಲನ ಕೊಟ್ಕೊಂಡು ಬಂದರು. ಅರಿಶಿನ ಕುಂಕುಮ ತಾಂಬೂಲನ ಕೊಟ್ಟಾಯ್ತು. ಇವಾಗ ಮದುವೆ ಮಕ್ಕಳಿಗೆ ಆರತಿ ಬೆಳಗುವ ಸಮಯ. ಇಲ್ಲ ಹೆಚ್ಚಾಗಿಸ್ತೀವಿ. ಹುಡುಗಿ ಇಲ್ವಾ? ಹುಡುಗ ನಮ್ಮ ಹುಡುಗಿ ಕೊಡ್ತೇವಿಲ್ಲ.
ಬೆಲೆ ಕಟ್ಟಕ್ಕಾಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲ, ಬೆಲೆ ಕಟ್ಟಬೇಡಿ. ಆರತಿ ಮಾಡಿದ ಕೂಡ ಆಯಿತು. ಇವಾಗ ಏನಿದ್ರು ಫೋಟೋ ಸೆಕ್ಷನ್ಸು ಸ್ಟಾರ್ಟು. ಸೊ ಯಾರ್ಯಾರು ನೆಂಟರೆಲ್ಲ ಬಂದಿದ್ರು ಅವ್ರನ್ನೆಲ್ಲರನ್ನೂ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಿರುತ್ತೆ. ಇದು ಬಂದು ಹುಡುಗನ ಅಪ್ಪ ಅಮ್ಮ, ಸೊ ತಮ್ಮ, ಅವ್ರ ಫ್ಯಾಮಿಲಿ. ಇದು ಹುಡುಗಿಯ ತಾಯಿ ಮತ್ತು ತಂದೆ, ಅವರ ತಂಗಿ. ಇದು ಹುಡುಗ ಮತ್ತು ಹುಡುಗಿ ಫ್ಯಾಮಿಲಿ. ಅದನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ಯಾವುದನ್ನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಇದು ನಾವು ಕೋ ಸಿಸ್ಟರ್ಸು, ನಿಮಗೆಲ್ಲರಿಗೂ ಗೊತ್ತೇ ಇರತ್ತೆ. ಸೊ ನಮಗೂ ಕೋ ಸಿಸ್ಟರ್ಸ್ ಗ್ಯಾಂಗ್ ಇದು. ಅದಾಗಿದ ಮೇಲೆ ಇಲ್ಲಿ ಸೈಡಲ್ಲಿ ನಿಂತ್ಕೊಂಡಿದ್ವಿ. ಸೊ ಅವಾಗ ಎಲ್ಲರೂ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಒಂದು ಫೋಟೋ ತೊಗೊಳ್ಳೋಣ, ಸೆಲ್ಫೀಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ವಿ ನಾವು ಕೋ ಸಿಸ್ಟರ್ಸ್ ಎಲ್ಲರೂ ಕೂಡ. ನಾವೆಲ್ಲರೂ ಸೇರಿದಾಗ ಒಂದು ಫೋಟೋ ಅಂತೂ ಮೆಮೊರಿಗೆ ನಾವು ತೊಗೊಳ್ತಾನೆ ಇರ್ತೀವಿ. ಕೆಲವರೆಲ್ಲ ಅನ್ಕೊತಾರೆ ಏನೆಲ್ಲ ಕಡೆ ಫೋಟೋ ಅಂತ, ಬಟ್ ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನಮಗೆ. ಇವಾಗ ನಾವು ನೋಡಬೇಕಂದ್ರೆ ಸಿಗುತ್ತೆ, ಇಲ್ಲಾಂದರೆ ನಾವು ಫೋಟೋ ತೊಗೊಂಡಿಲ್ಲ ಅಂದರೆ ಎಲ್ಲಿ ಸಿಗುತ್ತೆ ಅಲ್ವಾ. ಹಾಗಾಗಿ ಸೊ ನಾವು ಫೋಟೋ ತೊಗೊಳೋದು ನೋಡಿ ಪಲ್ಲವಿ ಕೂಡ ಬಂದಳು. ಸೊ ಅವಳ ಜೊತೆ ಕೂಡ ಒಂದು ಫೋಟೋ ಎಲ್ಲ ತೊಗೊಂಡ್ವಿ. ಆನಂತರ ಅಲ್ಲಿ ತುಂಬ ಜನ ಫೋಟೋ ತೊಗೊಳಕ್ಕೆ ಕಷ್ಟ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾವು ಸೈಡಿಗೆ ಬಂದ್ವಿ. ಇವರೇನೆ ನನ್ನನ್ನು ನೋಡಿ ನೀವೆಲ್ವ ವೀಡಿಯೋ ಮಾಡೋದು ಅಂತ ಹೇಳಿ ಕೇಳಿದ್ರು. ಸೊ ಖುಷಿ ಆಯಿತು. ಅವರು ನನಗೆ ನನ್ನ ವೀಡಿಯೋನ ನೋಡಿ ನನ್ನ ಗುರ್ತಿಸಿ ಮಾತಾಡ್ಸಿದ್ದು. ಸೊ ಅದಕ್ಕೆ ಅವ್ರ ಜೊತೆ ಒಂದು ವೀಡಿಯೋ ಮಾಡಿಕೊಂಡು ಅವ್ರ ಜೊತೆ ಒಂದು ಸೆಲ್ಫಿ ಕೂಡ ತೊಗೊಂಡಿದ್ದೆ. ಥ್ಯಾಂಕ್ ಯು ದಿವ್ಯಾ, ನೀವು ನನ್ನ ವೀಡಿಯೋನ ನೋಡ್ತಾ ಇರೋದಕ್ಕೆ. ಸೊ ಅದಾಗಿದ್ಮೇಲೆ ಹುಡುಗ ಹುಡುಗಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಾಯಿದ್ರು. ಸೊ ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ನನಗೆ ಅದನ್ನು ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಸೈಡಿಂದ ಮಾಡಿಕೊಂಡೆ. ಸೊ ಇವಾಗ ಅದು ಟ್ರೆಂಡ್ ಆಗಿಬಿಟ್ಟಿದೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸೋದು. ಸೊ ಅದೊಂದು ವಿಡಿಯೋನ ಮಾಡಿಕೊಂಡೆ. ಅದಾಗಿದ ನಂತರ ನಾವು ನಮ್ಮ ಅತ್ತೆ ಮನೆಗೆ ಬಂದು ಕೂತ್ಕೊಂಡ್ವಿ, ಸ್ವಲ್ಪ ಹೊತ್ತಲ್ಲಿ ಕೂತಿರೋಣ ಅಂತ. ಸೊ ಅಲ್ಲಿ ಎಲ್ಲ ಇದ್ದ ನೆಂಟರೆಲ್ಲ ತುಂಬ ಗೊತ್ತಿದ್ದವ್ರೆ. ಸೊ ಅವ್ರನ್ನೆಲ್ಲ ಕೇಳ್ತಾ ಇದ್ದೆ, ನೀವೆಲ್ಲರೂ ನನ್ನ ವೀಡಿಯೋಸ್ನ ನೋಡ್ತೀರಾ, ಹೆಂಗೆ ಬರ್ತಾಯಿದೆ ಏನು ಅಂತ ಎಲ್ಲ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಕೇಳ್ತಾ ಇದ್ದೆ. ಎಲ್ಲರೂ ಹೇಳ್ತಾಯಿದ್ರು ನೋಡಿದ್ದೀವಿ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ತುಂಬ ಖುಷಿಯಾಯಿತು ಎಲ್ಲರ ಜೊತೆ ಮಾತಾಡಿ. ಸೊ ಎಲ್ಲರೂ ನಿನ್ನ ವೀಡಿಯೋಸ್ನ ನೋಡಿದ್ದೀವಿ ಅಂತ ಹೇಳೋದನ್ನು ಕೇಳಿ ಖುಷಿಯಾಯಿತು. ಎಲ್ಲರೂ ನೋಡ್ತೀರಲ್ಲ, ನೀವು ನೋಡ್ತೀರಾಕ? ನೀವು ನೋಡಿಲ್ಲ ಅನ್ಸುತ್ತೆ. ಹೌದಾ? ಹಾಂ. ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಲೈಟಾಗಿ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ನಗಾಡಿಕೊಂಡು ಅಲ್ಲಿಂದ ಒಂದು ಸೆಲ್ಫಿ ಕೂಡ ತಗೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ನನ್ನ ಮೈದ್ನಂದರು, ನನ್ನ ಚಿಕ್ಕ ಮಾವದಿರು, ನಮ್ಮ ಹಸ್ಬೆಂಡು ಅವರೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾಯಿದ್ರು. ಅದೆಲ್ಲ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಎಲ್ಲರೂ ಕೂಡ ಊಟಕ್ಕೆ ಬಂದ್ವಿ. ಸೊ ಊಟಕ್ಕೆ ಬಂದ್ವಿ. ಊಟದಲ್ಲಿ ಎಲ್ಲ ಫಂಕ್ಷನ್ಗಳಲ್ಲೂ ಇರೋ ಥರನೇ 2-3 ಥರದ ಪಲ್ಯ, ಅನ್ನ, ಸಾಂಬಾರು, ಪಾಯಸ, ಸ್ವೀಟು, ಹಪ್ಳ, ಉಪ್ಪಿನಕಾಯಿ ಎಲ್ಲ ಇತ್ತು. ಸೊ ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹುಡುಗ ಹುಡುಗಿಗೆ ಒಂದಷ್ಟು ಫೋಟೋಸ್ನ ತೆಗೆಸ್ತಾಯಿದ್ರು. ಅದನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು. ಸೊ ಸೈಡಲ್ಲಿ ಒಂದಷ್ಟು ಸೈಡ್ ವಿಂಗಲ್ಲಿ ಫೋಟೋಸ್ಗಳನ್ನ ತೆಗಿತಾಯಿದ್ರು. ಅದೆಲ್ಲ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡೆ. ಇದಿಷ್ಟು ಎಂಗೇಜ್ಮೆಂಟ್ ಬ್ಲಾಗ್ ಆಗಿತ್ತು. ಹಾಗೆ ಫಸ್ಟು ನೋಡಿದ್ದು ಮನೆ ನೋಡೋಕ್ಕೋಗಿ ಶಾಸ್ತ್ರದ ಬ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ, ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಮೀಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.